ಅದಕ್ಕೆ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಕಮಲ ಪುಷ್ಪವನ್ನು ಕುರಿತಂತಹ ಚಿತ್ರ ಇದು. ಏನು ಒಂದು ಹೂವನ್ನು ಕುರಿತು ಚಿತ್ರ ಮಾಡೋದಾ, ಏನಿದೆ ಅದರಲ್ಲಿ ಅಷ್ಟೊಂದು ಅಂತೆಲ್ಲ ಖಂಡಿತ ಕೇಳ್ತಾರೆ. ಅದಕ್ಕೋಸ್ಕರವಾಗಿ ನಾನು ಪ್ರಾಸ್ತಾವಿಕವಾಗಿ ಪ್ರಾರಂಭದ ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳ್ತಾ ಇದ್ದೇನೆ. ಈ ಕಮಲ ಪುಷ್ಪ ತುಂಬ ವಿಶೇಷವಾಗಿರುವಂಥದ್ದು. ಈಗ ನೋಡಿ, ನಮ್ಮ ಪ್ರಕೃತಿನಲ್ಲಿ ಎರಡು, ಹೂವು ಹಕ್ಕಿ, ಈ ಜಗತ್ತನ್ನೇ ಸುಂದರಗೊಳಿಸಿರುವಂಥ ಎರಡು ವಸ್ತುಗಳು, ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವಂಥದ್ದು. ಅದರಲ್ಲಿ ಹೂವುಗಳಂತೂ ಆಹ್ಲಾದತೆಯನ್ನು ಉಂಟು ಮಾಡುವಂಥದ್ದು, ಅದರ ಪರಿಮಳದಿಂದ, ಅದರ ಒಂದು ದೃಷ್ಟಿಯಿಂದ, ಅದರ ಸೊಗಸಿನಿಂದ ಇಷ್ಟು ಕೋಮಲವಾಗಿರುವಂಥದ್ದು. ನಮ್ಮ ಜೀವನನೇ ಪಾವನವಾಗುತ್ತೆ, ಸಾರ್ಥಕವಾಗುತ್ತೆ ಪುಷ್ಪಗಳೊಡನೆ ಇದ್ದರೆ ಅನ್ನೋಷ್ಟರ ಮಟ್ಟಿಗೆ. ಹಾಗೆ ಸಹಸ್ರಾರು ಪುಷ್ಪಗಳಿರೋವಾಗ, ಪ್ರಾಚೀನ ಕಾಲದಿಂದ ಇವತ್ತಿನವರೆಗೂ ಹೊಸ ಹೊಸ ಪುಷ್ಪಗಳ ಆವಿರ್ಭಾವ ಆಗ್ತಾ ಇರೋವಾಗ ಈ ಕಮಲದ್ದೇನು ವಿಶೇಷ ಅಂತ ಸಹಜವಾಗಿ ಪ್ರಶ್ನೆ ಕೇಳ್ತೀವಿ. ಅದಕ್ಕೋಸ್ಕರವಾಗಿ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ. ಈಗ ನೋಡಿ, ನಮ್ಮ ದೇಶದಲ್ಲಿ ಒಂದು ವಿಶೇಷ ಸ್ಥಾನ ಇದೆ ಈ ಕಮಲ ಪುಷ್ಪಕ್ಕೆ. ಹಾಗೆ ನೋಡಿದ್ರೆ ವೆರಿ ಫ್ಯೂ ಫ್ಲವರ್ಸ್ ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ಸಿವಿಲೈಸೇಷನ್ಸ್ ಆ್ಯಂಡ್ ದೇ ಹ್ಯಾವ್ ಕ್ರಿಯೇಟೆಡ್ ಅನ್ ಇಂಪ್ರಿಂಟ್ ಆನ್ ಗ್ರೇಟ್ ಸಿವಿಲೈಸೇಷನ್ಸ್. ಅದರಲ್ಲಿ ಕಮಲವೂ ಒಂದು. 7 ಫ್ಲವರ್ಸ್ ಅಂತ ಒಂದು ಪುಸ್ತಕ ಸಿಕ್ತು ನನಗೆ. ಇದರಲ್ಲಿ ಅವರು 7 ಪುಷ್ಪಗಳನ್ನು ಹೇಳ್ತಾರೆ, ಅದರಲ್ಲಿ ಕಮಲ ಒಂದು. ಈಜಿಪ್ಷಿಯನ್ ಸಿವಿಲೈಸೇಷನಲ್ಲಿ ಈ ನೀಲಕಮಲ, ನೈಲ್ ನದಿ ತೀರದಲ್ಲಿ ಬೆಳೆಯುವಂಥ ನೀಲಕಮಲ ಒಂದು ವಿಶೇಷವಂತೆ. ನಮ್ಮ ದೇಶದಲ್ಲಿ ಹೀಗೆ ಇನ್ನೂ ಬೇರೆ ಬೇರೆ ದೇಶಗಳಲ್ಲಿದೆ. ನಮ್ಮ ದೇಶದಲ್ಲಂತೂ ಈ ಕಮಲಕ್ಕೆ ಎಲ್ಲ ವಿಧವಾದಂಥ ಉಪಸ್ಥಿತಿನೂ ಇದೆ. ಅಂದರೆ ಇಟ್ ಈಸ್ ಡಿವೈನ್, ಇಟ್ ಈಸ್ ಸ್ಪಿರಿಚುವಲ್, ಇಟ್ ಈಸ್ ಬ್ಯೂಟಿಫುಲ್, ಇಟ್ ಈಸ್ ಸಿಗ್ನಿಫಿಕೆಂಟ್, ಇಟ್ ಈಸ್ ಸಿಂಬಾಲಿಕ್. ಏನು ಹೇಳ್ತೀರಾ ಇದರ ಬಗ್ಗೆ? ಒಂದೆರಡು ಅದಕ್ಕೆ ಸೂಚಕವಾಗಿ ಹೇಳ್ಬೋದು. ಈಗ ನೋಡಿ, ಸೃಷ್ಟಿ ಆರಂಭ ಆಗೋದು ಬ್ರಹ್ಮನಿಂದ ಅಂತ ಹೇಳ್ತೀವಿ ನಾವು. ಆ ಬ್ರಹ್ಮನೇ ಸರಸಿಜಾಸನ, ಪದ್ಮನಾಭ ಅದರಲ್ಲಿ ಕೂತಿರುವಂಥ. ತಿರುವನಂತಪುರದಲ್ಲಿ ಪದ್ಮನಾಭ ಟೆಂಪಲ್ ಇದೆ. ಅಂದರೆ ಸೃಷ್ಟಿಕರ್ತನ ಆಸನವೇ ಸರಸಿ ಅಂತ, ಅಂದರೆ ಸರಸಿಜಾಸನ, ಕಮಲಾಸನ ಅಂತ. ಅಲ್ಲಿಂದ ಆರಂಭವಾಗಿ ಇವತ್ತು ನಾವು ಸಿನಿಮಾ ಮಾಡ್ತಿದ್ದೀವಲ್ಲ, ಈ ಸಿನಿಮಾದ ಬೆಸ್ಟ್ ಅವಾರ್ಡ್ಸ್ ಏನು ಹೇಳಿ? ಗೋಲ್ಡನ್ ಲೋಟಸ್ ಅಲ್ವೇ? ಇಲ್ಲಿವರೆಗೂ, ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಈ ಕಮಲದ ಪ್ರೆಸೆನ್ಸನ್ನು, ಇದರ ಉಪಸ್ಥಿತಿಯನ್ನು, ಇದರ ವಿಶೇಷ ಸ್ಥಾನವನ್ನು ಎಷ್ಟು ಚೆನ್ನಾಗಿ ಉಳಿಸ್ಕೊಂಡ್ಬಂದ್ಬಿಟ್ಟಿದ್ದಾರೆ ನೋಡಿ ಅಂತ. ಅದು ಒಂದು ಆದ್ದರಿಂದ ಅದರ ಜೊತೆಗೆ ಈ ಸಿವಿಲಿಯನ್ ಅವಾರ್ಡ್ಸ್ ಇದೆಯಲ್ಲ, ಇದನ್ನು ನೋಡಿ, ಪದ್ಮ, ಪದ್ಮಭೂಷಣ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಇದೆಲ್ಲವೂ ಕೂಡ ಕಮಲವೇ. ನನಗೆ ಬಹಳ ಆಶ್ಚರ್ಯ ಆಯಿತು. ನಾನು ಇದರ ಬಗ್ಗೆ, ನಾನು ಸಂಸ್ಕೃತದ ವಿದ್ಯಾರ್ಥಿ, ಭಾಷೆಗಳನ್ನು ಸ್ವಲ್ಪ ಆಸಕ್ತಿಯಿಂದ ನೋಡ್ತಾ ಇರ್ತೇನೆ. ಇದು ನನಗೆ ಬಹಳ ಕುತೂಹಲಕರವಾಗಿ ಕಾಣ್ತು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದನ್ನು ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸಭ್ಯತೆಯಲ್ಲಿ, ನಮ್ಮ ಈ ಸಹಸ್ರಾರು ವರ್ಷಗಳ ಪಯಣದಲ್ಲಿ ಇಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರಲ್ಲ, ಏನಿರ್ಬೋದು ಇದರ ಮುಖ್ಯತೆ, ಪ್ರಾಮುಖ್ಯ ಏನಿರ್ಬೋದು ಅಂತ ಸ್ವಲ್ಪ ನಾನು ಆಲೋಚನೆ ಮಾಡೋಕ್ಕೆ ಹೊರದಾಗ ತುಂಬ ವಿಷಯಗಳು ಹೊರಗೆ ಬಂತು. ತಂತ್ರ, ಮಂತ್ರ, ಸಾಹಿತ್ಯ, ಸಂಗೀತ, ನೃತ್ಯ, ಕಲೆ, ಯಾವುದು ಬೇಕು ನಿಮಗೆ, ಆಯುರ್ವೇದ, ಪ್ರತಿಯೊಂದರಲ್ಲೂ ಕೂಡ ಕಮಲ ಪುಷ್ಪದ ಉಪಸ್ಥಿತಿ ಇದೆ. ಅದರ ಪ್ರಯೋಜನಗಳನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಯಿತು. ಅದನ್ನೆಲ್ಲ ಸೇರಿಸಿ ಇದು ತುಂಬ ಸೊಗಸಾಗಿರುವಂತಹ ಒಂದು ಚಿತ್ರವಾಗಬಹುದು ಇದನ್ನೆಲ್ಲ ಹೇಳಿದ್ರೆ ಅಂತ. ಅದಕ್ಕೋಸ್ಕರವಾಗಿ ಚಿತ್ರ ಮಾಡೋದಕ್ಕೆ ಹೊರಟಿದ್ದು. ಆದರೆ ಚಿತ್ರ ಸುಮ್ಮನೆ ಆಗೋದಿಲ್ಲ, ಬರೀ ಮಾಹಿತಿ ಕೊಟ್ಟರೆ ಚಿತ್ರ ಆಗೋದಿಲ್ಲ. ಸಿನಿಮಾ ನೋಡಿರೋರು ನಿಮಗೆಲ್ಲರಿಗೂ ಗೊತ್ತು. ಅದನ್ನು ಸುಂದರವಾದಂಥ ಕಥೆಯಾಗಿ ಹೇಗೆ ಹೆಣಿಬೇಕು ಅನ್ನೋದಕ್ಕೆ ನಾನು ಸುಚೀಂದ್ರ ಪ್ರಸಾದನ್ ಅವರನ್ನ ಸಹಾಯ ತಗೊಂಡೆ. ಅವರು ತುಂಬ ಸೊಗಸಾದಂಥ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ. ಇವತ್ತು ಇಲ್ಲಿ ಕೂತ್ಕೊಂಡು ನಿಮ್ಮೆಲ್ಲರ ಮುಂದೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಿರ್ದೇಶಕರಾದಂಥ ಇವರಿಗೆ ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದು, ಈ ಕಮಲ ಪುಷ್ಪ ಇನ್ನು ಒಂದೇ ಒಂದು ಹೇಳ್ತೀನಿ, ಎಲ್ಲ ಚಿತ್ರದಲ್ಲಿ ಬರುತ್ತೆ. ಈಗ ನೋಡಿ, ಮಹಾಭಾರತದಲ್ಲಿ ನಮಗೆ ವಾರ್ಫೇರ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಬರುತ್ತೆ. ಅದರಲ್ಲಿ ವ್ಯೂಹಗಳ ರಚನೆ ಬೇಕಾದಷ್ಟು ಮಾಡ್ತಾರಲ್ವ. ಅದರಲ್ಲಿ ಗರುಡ ವ್ಯೂಹ ಇದೆ, ಚಕ್ರವ್ಯೂಹ ಅಂತ ಎಲ್ಲರೂ ಕೇಳೇ ಇದ್ದೀರಿ. ಪದ್ಮವ್ಯೂಹ ಅಂತಿದೆ. ನೀವು ಯೋಗ ತಗೊಳ್ಳಿ, ನಾನು ತಂತ್ರ, ಮಂತ್ರ, ಯೋಗ ಅಂತೆಲ್ಲ ಹೇಳೋದ್ನಲ್ಲ, ಅದಕ್ಕೆ ಐ ಆಮ್ ಜಸ್ಟ್ ಇಲಸ್ಟ್ರೇಟಿಂಗ್ ಮೈ ಮೆನ್ಷನಿಂಗ್ ಆಫ್ ಪಾಯಿಂಟ್ಸ್. ಏನಂತ ಹೇಳಿದ್ರೆ, ಈ ಇದರಲ್ಲಿ ಎತ್ತುಕೊಳ್ತಾನೆ ಯೋಗದಲ್ಲಿ ಪದ್ಮಾಸನ ಅಂತ ಹಾಕ್ತಾರೆ. ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ. ಪದ್ಮಾಸನ ಒಂದು ಸ್ಥಿರವಾದರೆ ಮಿಕ್ಕ ಎಲ್ಲ ಯೋಗಾಸನಗಳು ಸುಲಭ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಹೀಗೆ ಯಾವುದೇ ತಗೊಳ್ಳಿ, ಎಲ್ಲವೂ ಕೂಡ ಅದು ದೇಹಕ್ಕೆ, ನಮ್ಮ ಮನಸ್ಸಿಗೆ ಉಪಯೋಗವಾಗುವಂಥ, ಸ್ವಾಸ್ಥ್ಯವನ್ನು ನೀಡುವಂಥ ಎಲ್ಲದಲ್ಲೂ ಕೂಡ ಪದ್ಮದ ಸಂಬಂಧ ಇದೆ ಅನ್ನೋದು. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸನ್ನು ಆಕರ್ಷಿಸಿದ್ದು ಅಂತ ಹೇಳಿದ್ರೆ 1857 ವಾರ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಇಟ್ ಈಸ್ ಡಿಸ್ಕ್ರೈಬ್ಡ್ ಆಸ್ ದಿ ಫಸ್ಟ್
ಇಂಡಿಪೆಂಡೆನ್ಸ್ ವಾರ್ ಅಂತ. ಅದಕ್ಕಂತೂ ಮೊದಲು ಇತ್ತು. ತಾತ್ಯಾ ಟೋಪೆ, ಮಂಗಲ್ ಪಾಂಡೆ ಇವರೆಲ್ಲ ಸೇರ್ಕೊಂಡು ಮಾಡಿದ್ದು, ಝಾನ್ಸಿ ರಾಣಿ, ನಾನಾ ಸಾಹೇಬರು ಇವರೆಲ್ಲ. ಇಲ್ಲಿ ಆಶ್ಚರ್ಯಕರವಾದಂಥ ಒಂದು ಘಟನೆ ನಡೀತು. ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಇರೋದಿಲ್ಲ. ಏನಂತ ಹೇಳಿದ್ರೆ, ಅವತ್ತಿನ ಕಾಲಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ನಮ್ಮಲ್ಲಿ ಇತ್ತಲ್ಲ, ಈಸ್ಟ್ ಇಂಡಿಯಾ ಕಂಪನಿ ಅಂಡರ್ ದಿ ಈಸ್ಟ್ ಇಂಡಿಯಾ ಆಫ್ಟರ್ ಸಿರಾಜುದ್ದೀನ್ ಇದು ಆದಮೇಲೆ, ಪ್ಲಾಸಿಕ್ ಅದನ್ನು ಆದಮೇಲೆ ಮರಾಠರ ಕೈಯಲ್ಲಿ ಸಾಕಷ್ಟು ಶಕ್ತಿ ಇದ್ದರೂ ಕೂಡ ಬ್ರಿಟಿಷರು ತಗೊಂಡ್ಬಿಟ್ರು. ಈಗ ಅವರು ಎಷ್ಟು ಇವ್ರ ಅಟ್ರಾಸಿಟೀಸ್ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ನಿಜವಾಗ್ಲೂ ಈ ತಾತ್ಯಾ ಟೋಪೆ ಇಂಥವ್ರಿಗೆಲ್ಲ ನಾವು ಇಷ್ಟೆಲ್ಲ ಚೆನ್ನಾಗಿದ್ದವರು ಈ ರೀತಿ ಆಗಬೇಕಂತ ಅವರು ಸಿಡಿದೇಳ್ತಾರೆ. ಆ ಸಂದರ್ಭದಲ್ಲಿ ಇಡೀ ಸೈನ್ಯ ಬ್ರಿಟಿಷರ ಕೈಯಲ್ಲಿತ್ತು. ಇವರು ಸಿಡಿದದ್ದು ಏನು ಮಾಡೋದು? ಕೋಪ ಬಂದರೆ ಮೈಪರ್ಚ್ಕೊಳ್ಳೋಕ್ಕಾಗತ್ತಾ? ಅವರು ಯುದ್ಧ ಮಾಡೋಕ್ಕೆ ಹೋಗ್ತಾರೆ. ಯುದ್ಧ ಮಾಡಬೇಕಾದ್ರೆ ಸೈನ್ಯ ಬೇಕಲ್ಲ. ಆ ಸೈನ್ಯವನ್ನು ಹೇಗೆ ಜಮಾಯಿಸೋದು? ಯಾಕೆಂದರೆ ಇದ್ದಿದ್ದ ಸೈನ್ಯ ಎಲ್ಲವೂ ಕೂಡ ಬ್ರಿಟಿಷರ ಕೈಯಲ್ಲೇ ಇದೆ. ಅದಕ್ಕೋಸ್ಕರವಾಗಿ ದೇ ಯೂಸ್ ಲೋಟಸ್. ಆಪರೇಷನ್ ರೆಡ್ ಲೋಟಸ್ ಅಂತ ಒಂದು ಪುಸ್ತಕ ಬಂದಿದೆ. ಆ ತಾತ್ಯಾ ಟೋಪೆ ವಂಶಸ್ಥರು ಬರೆದಿದ್ದಾರೆ. ಯು ನೋ ಹೌ ಒಳ್ಳೆ ಜೀನಿಯಸ್ ಥಿಂಗ್ ಅಂತ ಅನಿಸುತ್ತೆ ನನಗೆ. ಅವರು ಈ ಬೆಟಾಲಿಯನ್ಗಳಿಗೆ 20 ಜನ 30 ಜನ ಕವಾಯತುಗಳು ಮಾಡಿಸ್ತಾ ಇರ್ತಾರಲ್ಲ, ಅಲ್ಲಿಗೆ ಒಂದು ಅಲಾಂಗ್ ವಿತ್ ಸ್ಟಾಕ್ ಅಂದರೆ ದಂಟಿನ ಸಮೇತ ಕಮಲ ಪುಷ್ಪಗಳನ್ನು ಕಳಿಸೋದು. ಅವರು ಮಾಡ್ತಾ ಇರೋವಾಗ ಫಸ್ಟ್ ಇರೋನ ಹತ್ರ ಕೈಯಲ್ಲಿ ಹೇಳೋದು. ಅಲ್ಲಿ ಇರೋರೆಲ್ಲ ಇವರೇ, ಯಾರು ಇಂಡಿಯನ್ಸ್, ಭಾರತೀಯರೇ. ಅವ್ರ ಕಿವಿಯಲ್ಲಿ ಹೇಳೋದು, ನೋಡಪ್ಪ ಇದರಲ್ಲಿ ಪುಷ್ಪ ತಗೋ, ದಂಟನ್ನು ಪಾಸ್ ಮಾಡು ಅಂತ ಹೇಳಿಬಿಟ್ಟು ಕೊಡ್ತಾರೆ. ಆವಾಗ ಎಲ್ಲದನ್ನೂ ಅವರು ತಗೊಳ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಯಾರ್ಯಾರು ಪುಷ್ಪನ ದಂಟಿಂದ ತಗೊಳ್ತಾರೋ ಅವರು ಈ ಯುದ್ಧದಲ್ಲಿ, ಭಾರತೀಯರು ಬ್ರಿಟಿಷರ ಮೇಲೆ ಮಾಡ್ತಾ ಇರೋವಂಥ ಯುದ್ಧದಲ್ಲಿ ಭಾಗಿಯಾಗ್ತಾರೆ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಆಪರೇಷನ್ ರೆಡ್ ಲೋಟಸ್. ಅದಕ್ಕೂ ಲೋಟಸ್ ಏನಾ? ಸಿ, ಲೋಟಸ್ ಈಸ್ ಎ ಫ್ಲವರ್. ಇಟ್ ಈಸ್ ಎ ಡೆಲಿಕೇಟ್ ಫ್ಲವರ್. ಇಟ್ಸ್ ಎ ಬ್ಯೂಟಿಫುಲ್ ಫ್ಲವರ್. ಇಟ್ಸ್ ಎ ಡಿವೈನ್ ಫ್ಲವರ್. ಇಟ್ಸ್ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್. ಆದರೆ ಯುದ್ಧಕ್ಕೂ ಕೂಡ ಅದೇ ಬೇಕಾಯ್ತಾ? ದಿಸ್ ಈಸ್ ಸಮಥಿಂಗ್ ವಿಚ್ ಇಂಪ್ಯಾಕ್ಟೆಡ್ ಮೀ ಅಲಾಟ್ ಅಂತ ಹೇಳ್ಬೋದು. ಅದರಿಂದ ತಗೊಂಡು ಕೂಡ ನಾವು ಮಾಡಿದ್ದೀವಿ. ಸೊ ಈ ಅಂಶವನ್ನು ಕೂಡ ನಮ್ಮ ಚಿತ್ರದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಹೀಗೆ ಎಲ್ಲಿಂದ ಹೇಳಿದ್ರು ನಾವು ಅದರಲ್ಲಿ ಬರುತ್ತೆ, ರಣಾಂಗಣದಿಂದ ಕ್ರೀಡಾಂಗಣದವರೆಗೆ ಎಲ್ಲಿ ನೋಡಿದ್ರು ಕೂಡ ನಿಮಗೆ ಕಮಲದ ಅದು ನಾವು ಗಣಿಸೇ ಇಲ್ಲ ಸರ್. ನೋಡಿ, ನೀವು ಹೇಳ್ತಾ ಇದ್ದೀರಿ. ಆ್ಯಕ್ಚುಲಿ ಐ ಸ್ಟಾರ್ಟೆಡ್ ಸೊ ಆ್ಯಕ್ಚುಲಿ ಅದು BJP ಬಂದಿದ್ದು ಯಾವಾಗ ರೀ? 84. ಇದಿರೋದು ಸಾವಿರಾರು ವರ್ಷಗಳಿಂದ. ಸೊ ಇಟ್ ಈಸ್ ನಾಟ್ ಸಿನಿಮಾ ಹೇಳಿ ನೀವು BJP ಯಾಕೆ ಅದನ್ನೇ ಸ್ವರ್ಣ ಕಮಲ, ರಜತ ಕಮಲಗಳನ್ನೇ ಕೊಡ್ತೀರಿ. ಅಲ್ಲಿಂದ ಬ್ರಹ್ಮನಿಂದ ಹಿಡಿದು, ಸೃಷ್ಟಿಕರ್ತನಿಂದ ಹಿಡಿದು ಇವತ್ತು ಸಿನಿಮಾ ಅವಾರ್ಡ್ಗಳವರೆಗೆ ನಮಗೆ ಕಮಲನೇ ಬೇಕಾಯ್ತಲ್ಲ ಅನ್ನೋದು ತುಂಬ ಆಶ್ಚರ್ಯಕರವಾಗಿ ಕಂಡು, ತುಂಬ ಕುತೂಹಲ ಮೂಡಿ, ನಾನು ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಎಲ್ಲ ಹುಡುಕಿ ಆದಿ ವಿಷಯಗಳನ್ನೆಲ್ಲ ಸಂಗ್ರಹಿಸಿ, ಆಯುರ್ವೇದದಲ್ಲಂತೂ ನೀವು ನೋಡಬೇಕು ಕಮಲದ ಔಷಧಿಗಳು ಎಷ್ಟು ಅದ್ಭುತವಾಗಿದೆ ಅಂತ. ಹೀಗೆ ಇದನ್ನು ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ಮಾಹಿತಿ ಕಲೆ ಹಾಕ್ಬೋದು, ಆದರೆ ಅದನ್ನು ಆಕರ್ಷಕವಾದಂತಹ ಸಿನಿಮಾ ಮೀಡಿಯಮಲ್ಲಿ ತರೋದು ಕಷ್ಟದ ಕೆಲಸ. ನಾನು ಸಿನಿಮಾದವಳಲ್ಲ. ಐ ಆಮ್ ಎ ಸ್ಕಾಲರ್. ಐ ವಾಸ್ ಎ ಪ್ರೊಫೆಸರ್. ಅಫ್ಕೋರ್ಸ್ ಈಗಲೂ ಪ್ರೊಫೆಸರ್ ಗಿರಿ ಮಾಡ್ತಾ ಇರ್ತೀನಿ. ಆದರೆ ಸಿನಿಮಾ ಮಾಡಬೇಕಾದ್ರೆ ಯಾರು ಅಂತ ಕೇಳಿದಾಗ ನನಗೆ ಸುಚೇಂದ್ರ ಪ್ರಸಾದ್ ಅವರು ಅವರ ಸಮ್ಮತಿಯನ್ನು ಕೊಟ್ಟರು. ಅದರ ಜೊತೆಗೆ ಪ್ರೋತ್ಸಾಹವನ್ನು ನೀಡಿ ಇದನ್ನು ಮಾಡೋಣ ಅಂತ ತುಂಬ ಪ್ರಯತ್ನಪಟ್ಟು ಮನಸ್ಸು ಅವರ ಎಲ್ಲವನ್ನೂ ಹಾಕಿದ್ದಾರೆ ಇದಕ್ಕೆ ಅಂತ. ರಿಯಲಿ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಸುಚೇಂದ್ರ. ಯಾಕೆಂತ ಹೇಳಿದ್ರೆ, ಸಿ, ಕನ್ಸೀವಿಂಗ್ ಐಡಿಯಾಸ್ ಈಸ್ ಕ್ವೈಟ್ ಈಸಿ ಇನ್ ದ ಸೆನ್ಸ್, ನಮಗೇನೋ ಒಂದು ಪ್ಯಾಷನ್ ಇದ್ದರೆ ಯಾವುದಾದ್ರೂ ಅದ್ರ ಬಗ್ಗೆ ಬೇಕಾದಷ್ಟು ಅಧ್ಯಯನ ಮಾಡಿ ನಾವು ತಲೆಗಳಿಗೆ ಹಾಕೋಬೋದು. ಆದರೆ ಅದನ್ನು ಜನರಿಗೆ ಆಕರ್ಷಕವಾಗಿ ತೋರಿಸೋ ಹಾಗೆ, ಏನು 1 ಗಂಟೆ ಸಿನಿಮಾನ ಸುಮ್ಮನೆ ನೋಡ್ತಾರೆ ಜನ, ಅದಕ್ಕೂ ಒಂದು ವಿಶೇಷ ಇರಬೇಕು, ಆಕರ್ಷಣೆ, ಆ ಸೆಳೆತ ಇರೋ ಹಾಗೆ ಸುಂದರವಾಗಿ, ಅದ್ರ ಜೊತೆಗೆ ನಮ್ಮ ಏನು ಮೂಲ ಸ್ರೋತಸ್ಸಿದೆ ಅದನ್ನು ತಪ್ಪದೆ ಅದನ್ನೂ ಇಟ್ಕೊಂಡು, ವಾಟ್ ಐ ಮೀನ್ ಈಸ್ ಸಿನಿಮಾ ಈಸ್ ಅಕಾರ್ಡಿಂಗ್ ಟು ಮೀ ಇಟ್ಸ್ ಎಂಟರ್ಟೈನ್ಮೆಂಟ್, ಎನ್ಲೈಟ್ಮೆಂಟ್ ಆ್ಯಂಡ್ ಎಜುಕೇಟಿವ್. ಇದು 3 ಆಗಿದ್ದರೆ ಮಾತ್ರ ಸಿನಿಮಾ ಅಂತ ನನ್ನ ಲೆಕ್ಕದಲ್ಲಿ. ಇದು 3 ಇರಬೇಕು. ಒಂದು ಸಂದೇಶ ಕೊಡಬೇಕು. ಸುಮ್ಮನೆ 3 ಅವರ್ಸ್ ಕೂತ್ಕೊಂಡು ಸಿನಿಮಾ ಹಾಲಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ನಾವು ಇಂಥ ಒಂದು ಸಿನಿಮಾನ ಮಾಡಿದ್ದು ಮಾಡ್ತಾ ಇರೋದು ತುಂಬ ಕಷ್ಟದ ಕೆಲಸ. ಅದನ್ನು ಸುಚೇಂದ್ರ ಪ್ರಸಾದ್ ಮಾಡಿದ್ದಾರೆ. ನಾನು ಮತ್ತೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾನೆ ಇರ್ತೀನಿ ಈ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಇದು ಪ್ರಚಾರ ಪ್ರಿಯತೆ ಅಲ್ಲ, ಇದು ಪ್ರಸಾರ ಪ್ರಿಯ. ನಾವೆಲ್ಲರೂ ಇದನ್ನು ಹೆಚ್ಚು ಜನರು, ನಾವು ಯಾವಾಗಲೂ ಎಲ್ಲರೂ ಯೋಚನೆ ಮಾಡ್ತೇವೆ. ಸುಬ್ಬಣ್ಣ ಇಲ್ಲಿದ್ದಾರೆ, ಅದೆಲ್ಲ ಯೋಚನೆ ಮಾಡುತ್ತದೇನು ಅಂತಂದರೆ, ನಾ ಇಡೀ ತಂಡ ಇದೆ, ಎಲ್ಲ ತಂತ್ರಜ್ಞರು ಇಲ್ಲಿದ್ದಾರೆ. ನಾವು ಯೋಚನೆ ಮಾಡೋದೇ ಹೀಗೆ, ಈ ಮಾಧ್ಯಮ ಏಕಕಾಲಕ್ಕೆ ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರಬಲ್ಲಂಥದ್ದು. ಸತ್ಪರಿಣಾಮಕ್ಕಾಗಿನ ಕೆಲಸಗಳನ್ನು ಈಗ ಮಾಡಬೇಕು ಅನ್ನೋ ಉಮೇದು ಇಟ್ಕೊಂಡಂಥ ಒಂದು ಅವಧಿಗೆ
ವಿಧಾನ ಪರಿಷತ್ತಿನ ಸದಸ್ಯರೂ ಆಗಿರುವಂತಹ ಮಾನನೀಯರಾದಂತಹ ಪ್ರೊಫೆಸರ್ SR ಲೀಲಾ ಅವರು ಅವರ ಕನಸಿನ ಕೂಸು ಪದ್ಮಗಂಧಿ. ಆಗಲೇ ಅವರು ಹೇಳಿದ ಹಾಗೆ ಪದ್ಮಕ್ಕೆ ಸಂಬಂಧಪಟ್ಟ ಗಂಧ ಅಂದರೆ ಪರಿಮಳವೂ ಇದೆ, ಆದರೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನು ಹೆಕ್ಕಿ ತೆಗೆದು ಉತ್ಖನನ ಮಾಡಿದ ನಂತರ ಆದಂಥ ಅನುಷ್ಠಾನ ಇದು. ಹಾಗಾಗಿ ಪದ್ಮಗಂಧಿಗೆ ತುಂಬ ವಿಶೇಷ ಚೌಕಟ್ಟು ಪ್ರಾಪ್ತವಾಗಿದೆ ಅಂತ ನಾವೇ ಹೇಳ್ಕೊಳ್ಳೋ ಅಷ್ಟು ಚಂದ ಅಂತ ಎಲ್ಲ ತಂತ್ರಜ್ಞರಲ್ಲಿ ಸೇರಿಕೊಂಡಿದ್ದಾರೆ. ಇಂದಿನ ತಂತ್ರಜ್ಞರನ್ನ ಪರಿಚಯ ನಂತರ ಮಾಡ್ಕೊಳತ್ತೆ. ಇದಿಷ್ಟೇ ಕ್ಲುಪ್ತವಾಗಿ ಸಾಕು ಅಂತ ಅನಿಸುತ್ತೆ. ಇನ್ನು ಮುಂದೆ ಈಗ ಆಗಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ ಗೀತಗುಚ್ಛದ ಅದು ಸಂಪ್ರೇಷಣೆ. ಇಲ್ಲಿ ನಾವು ಅದರ ಮುನ್ನೋಟ ಅಷ್ಟೇ ಮಾಡ್ತಾ ಇದ್ದೇವೆ. ಅದನ್ನು ಹಾಡುಗಳನ್ನು ಪ್ರೊಫೆಸರ್ SR ಲೀಲಾ ಅವರೇ ಬರೆದಿದ್ದಾರೆ. ಕೆಲವು ಒಂದು ಹಾಡನ್ನು ಮಾತ್ರ ನಾನು ಬರೆಯೋಕ್ಕೆ ಸಾಧ್ಯವಾಗಿದೆ. ಈ ಲಾವಣಿ ಮತ್ತು ಈ ಸೊಬಗು ಸೊಗಸು ಜಾನಪದ ಇತ್ಯಾದಿಗಳು ಎಲ್ಲವನ್ನೂ ಇಟ್ಟುಕೊಂಡಂತಹ ಮತ್ತು ಮಾಧ್ಯಮದ ನಿಜ ಬಳಕೆ ಏಕೆ ಬೇಕು, ಹೇಗಿರಬೇಕು ಅನ್ನೋದನ್ನು ಸಾರೋಕ್ಕಾಗೂ ಇದು ಒಂದು ದೃಷ್ಟಾಂತವಾಗಿ ಇದು ಲಭ್ಯವಾಗುತ್ತೆ ಅನ್ನೋ ಒಂದು ಭಾವನೆ ನಮ್ಮದು. ಈ ಕಾರಣಕ್ಕಾಗಿ ಇನ್ನೂ ಹೆಚ್ಚು ಸಮಯ ತೆಕ್ಕೊಳ್ಳದೆ ನೀವೆಲ್ಲರೂ ಬಂದಿದ್ದಕ್ಕಾಗಿ ವಿಶೇಷವಾದ ಆಭಾರ ಮತ್ತು ಮನ್ನಣೆಯನ್ನು ವ್ಯಕ್ತಪಡಿಸ್ತಾ ಇಷ್ಟು ಸಂಖ್ಯೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಜಯಸೂರ್ಯರಿಗೂ ನಾನು ಹೇಳಬೇಕು ಧನ್ಯವಾದ. ತಾವು ಎಲ್ಲರೂ ಎಷ್ಟು ಕಾಲದಿಂದ ಪುರದು ಸಲಹೆ ಬರ್ತಾ ಇದ್ದೀರಿ. ಈ ಚಿತ್ರವನ್ನು ದಯಮಾಡಿ ನಿಮ್ಮ ಮಡಿಲಿಗೆ ಹಾಕಿಕೊಂಡು ಹೆಚ್ಚು ಜನರನ್ನು ತಲುಪಿಸುವ, ಅಂದರೆ ನಾವು ಚಿತ್ರ ಮಾಡಿದ್ದೇವೆ ತಲುಪಿಸಿ ಅಂತ ಎಲ್ಲರೂ ಹೇಳ್ತೇವೆ. ಇದು ಒಂದು ಕಾರಣ ಇದೆ. ಇದಕ್ಕಾಗಿ ಕಾರಣಂ ವಿನಾ ಕಾರ್ಯಂ ನಾಸ್ತಿ ಅನ್ನೋ ಹಾಗೆ ಇದಕ್ಕೊಂದು ಕಾರಣವಿರೋದರಿಂದ ಬಲವಾದ ಕಾರಣ ಅಂತ ನಾವು ಅಂದ್ಕೊಂಡಿರೋದ್ರಿಂದ ನಿಮಗೂ ಹಾಗೆ ಅನ್ನಿಸಿದೆ ಅನ್ನೋದಾದರೆ ದಯಮಾಡಿ ಹೆಚ್ಚು ಜನರನ್ನು ತಲುಪುವ ಹಾಗೆ ಇದನ್ನು ತಾವು ನಮಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ. ಈಗ ಕ್ಲುಪ್ತ ಸಮಯದಲ್ಲಿ ಕೇವಲ ಕೆಲವೇ ಕ್ಷಣಗಳಲ್ಲಿ ನಾವು ಅದನ್ನು ಸಿದ್ಧವಾಯ್ತೀವ ತೋರಿಸ್ಬೋದಾ? ಹಾಂ, ನಾನು ನೀವು ಹೇಳ್ತೀರಾ ತಂತ್ರಜ್ಞರನ್ನ ಕರಿತೀರಾ? ಅವ್ರನ್ನ ಕರೆದು ನಮ್ಮ ತಂತ್ರಜ್ಞರೇ ಬಿಡುಗಡೆ ಮಾಡಬೇಕು ಅನ್ನೋ ಅಭೀಪ್ಸೆ. ಗೀತಗುಚ್ಛದ ಆರಂಭಿಸಿ ಸರ್. ಇದರ ತುಳಿತವನ್ನು ಮಿಡಿತವನ್ನು ಒಂದು ದೃಶ್ಯ ರೂಪವಾಗಿ ಕಟ್ಟಿಕೊಡಲಾಗಿದೆ. ಈಗ ಇದನ್ನು ಮಾಡೋದಕ್ಕೆ ಉದ್ದೇಶವನ್ನು ಅವರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ, ಯಾಕೆ ಬೇಕು ಅನ್ನೋದನ್ನು. ಮಾಧ್ಯಮ ಬಳಕೆ ಕುರಿತಾಗಿ ಅಡಕದ ಕುರಿತಾಗಿ ಅವರು ಹೇಳಿದ್ದಾರೆ, ಮಾಧ್ಯಮದ ಬಳಕೆ ಕುರಿತಾಗಿ ನಾನು ಹೇಳಿದ್ದೇನೆ. ಪ್ರೇಮ ಅವರಿಗೆ ಧನ್ಯವಾದ, ನಮಸ್ಕಾರ. ಅವರು ಭಾಗವಾಗಿ ನಡೆಸಿದಂಥವ್ರು ಅಂದರೆ ತುಂಬ ವಿಖ್ಯಾತ ಡೆಟಿಷಿಯನ್ ಅವರು ಈ ಎಲ್ಲ ಗಣ್ಯರು ಮಾನ್ಯರು ವಿದ್ವಾಂಸರು ಇವರೆಲ್ಲರೂ ಅವರ ತಲಸ್ಪರ್ಶಿ ಅಧ್ಯಯನ ಬಹುಕಾಲದಿದೆ, ಅವುಗಳನ್ನು ಆಧಾರ ಇಟ್ಟುಕೊಂಡು ವಿಶೇಷ ಅಧ್ಯಯನ ಮಾಡಿದಂಥದ್ದಾಗಿ ಈ ಚಿತ್ರ ರೂಪುಗೊಂಡಿದೆ. ಇದು ತ್ರಿಭಾಷೆಯಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಆ ಕಾರಣಕ್ಕಾಗಿ ನಾವು ಮುಖಾಮುಖಿಯಾದ್ವಿ. ಅದೊಂದಾಗಬೇಕು ಸರ್. ಪ್ರಾಚೀನದಿಂದ ಇಲ್ಲಿಯವರೆಗೆ ಯಾವ್ಯಾವ ಘಟನೆಗಳು ಪ್ರಮುಖವಾಗಿ ಒಂದು ಹೋಗುತ್ತೆ ಸರ್? ಅಂದರೆ ಮಹಾಭಾರತದ ಯುದ್ಧ ಹೇಳಿದ್ರಿ, ತಾತ್ಯಾಟೋಪ ಹೇಳಿದ್ರಿ, ಅದಲ್ಲದೆ ಬೇರೆ ಬೇರೆ ಎಷ್ಟು ಬರುತ್ತೆ, ಅದನ್ನು ಹೇಗೆ ಪಿಕ್ಚರೈಸ್ ಮಾಡಿದ್ರಿ? ನಾನು ಆಗಲೇ ಹೇಳಿದ ಹಾಗೆ ಪುರಾಣ ಶಾಸ್ತ್ರ ಇತ್ಯಾದಿಗಳು ಒಂದಾದರೆ ಆದ ನಂತರ ಸಸ್ಯಶಾಸ್ತ್ರದಿಂದ ಹಿಡಿದು ಶಿಲ್ಪಶಾಸ್ತ್ರದವರೆಗೆ ಕಮಲ ಹೇಗೆ ವ್ಯಾಪಕವಾಗಿ ಪಸರಿಸಿಬಿಟ್ಟಿದೆ, ಹರಡಿಕೊಂಡಿದೆ ಅನ್ನೋದನ್ನು ಸೂಚ್ಯವಾಗಿ ನಮ್ಮಲ್ಲಿ ತುಂಬ ವ್ಯಾಪಕವಾಗಿ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಹೋದರೂ ಸೂಚ್ಯವಾಗಿ ಇದೆಲ್ಲವೂ ಮಾಡೋಕ್ಕೆ ಸಾಧ್ಯವಾಗಿದೆ. ಅಂದರೆ ನಾವು ಇದನ್ನು ಸ್ಪರ್ಶಿಸಿ ಬಂದಿದ್ದೇವೆ ಕೆಲವು ಪದಗಳನ್ನಷ್ಟೇ ಅಂತ ನಮಗೆ ಗೊತ್ತಾಗಿದೆ. ಹಾಗಾಗಿ ಅಂತಿಮವಾಗಿ ಒಂದು ಹೇಳುವಂಥದ್ದು ಮೊಗದಷ್ಟು ಇದೆ ನಮಗೆ, ಇನ್ನೆಷ್ಟು ಮೊಗದ್ರು ನಮಗೆ ಸಿಗ್ತಲೇ ಹೋಗುತ್ತೆ ಅನ್ನೋದೊಂದನ್ನು ಸಿನಿಮಾ ಅಂತ್ಯವಾಗಿ ಇಟ್ಕೊಂಡಿದ್ದೇವೆ. ಚಿತ್ರಗಳು ಕನ್ನಡ ಪ್ರತ್ಯೇಕ ಚಿತ್ರ, ಸಂಸ್ಕೃತ ಪ್ರತ್ಯೇಕ ಚಿತ್ರ, ಹಿಂದಿ ಮಾತ್ರ ನಾವು ಒಂಚೂರದಕ್ಕೆ ಈ ಹಿಂದಿಯ ಲೇಪವನ್ನು ಅದನ್ನು ಇತರರಿಗೆ ತಲುಪಿಸುವ ದೃಷ್ಟಿಯಿಂದ ಒಂಚೂರು ಮಾಡಿಕೊಂಡಿದ್ದೇವೆ. ಹಾಗೆ ಚಕ್ರಮ್ ಅಂತ ಅದು ನಮ್ಮಲ್ಲಿ ಕೃಷ್ಣ ಚೀಟಿಕಾ ಅಂತ ಕರಿತೇವೆ, ನಮ್ಮಲ್ಲಿ ಹೇಗೆ ಬ್ಲ್ಯಾಕ್ ಟಿಕೆಟ್ ಅಂತ ಕರಿತೇವೆ, ಹಾಗೆ ಆ ಥರದಲ್ಲಿ ಜನರು ಅದನ್ನು ಮುಗಿಬಿದ್ದು ನೋಡಿದ್ದುಂಟು. ಚಲನಚಿತ್ರ ಮಂದಿರಗಳಲ್ಲಿ ಏಕಚಕ್ರಂ ಅಂತಲೇ ನಮ್ಮ ನಾಡಿನ ಘನತಿವೆತ್ತ ವಿದ್ವಾಂಸರು ಒಬ್ಬರು ಮಹಾಮಹೋಪಾಧ್ಯಾಯ ವಿದ್ವಾನ್ ರಂಗನಾಥ್ ಶರ್ಮರು ಅಂತ ಅವರು ಕೃತಿ, ಅದಕ್ಕೂ ಮತ್ತು ವಿದುಷಿಯವರೇ ವಿಶೇಷವಾದಂಥ ಆಶ್ರಯವನ್ನು ಕೊಟ್ಟಂಥವ್ರು. ಏಕಚಕ್ರಂ ಮಾಡಿದಾಗ ನಮಗೆ ಭಾಳ ಒಳ್ಳೆಯ ಅದಕ್ಕೆ ಆದಂಥ ಸಂಸ್ಕೃತ ಭಾರತಿ ಆಗಿರ್ಬೋದು ಅಥವಾ ಸಂಸ್ಕೃತಜ್ಞರಾಗಿರ್ಬೋದು, ಸಂಸ್ಕೃತ ಬಲ್ಲವರಾಗಿರ್ಬೋದು ದೊಡ್ಡ ಸಂಖ್ಯೆ ಇದೆ. ಇಡೀ ದೇಶದಲ್ಲಿ 5 ಹಳ್ಳಿಗಳು ಕೇವಲ ಸಂಸ್ಕೃತವನ್ನೇ ಮಾತಾಡುವಂಥದ್ದಿದೆ ಅನ್ನೋದನ್ನು ನಾವು ಮರೆತುಬಿಟ್ಟಿದ್ದೇವೆ. ಆಮೇಲೆ ಕೆಲವು ರಾಜ್ಯಗಳಲ್ಲಂತೂ ಸಂಸ್ಕೃತ ಆಡಳಿತ ಭಾಷೆ ಹಾಗೊಂದು ಮಾಡಿಕೊಂಡಿದ್ದಿದೆ, ಆ ಥರದೊಂದು ನಡೆದಿದೆ. ಹಾಗಾಗಿ ಗುರುತಿಸುವಂಥ ಇಂಥ ಎಲ್ಲ ಸಂಗತಿಗಳನ್ನು ನಮ್ಮ ಬೆಂಗಳೂರಿನ ಸಮೀಪದಲ್ಲೇ ರಾಮಹಳ್ಳಿ ಶುಭಂಕರೋತಿ ಅಂತ ಒಂದು ಗುರುಕುಲ, ಆ ಗುರುಕುಲದಲ್ಲಿ ನಾವು ಯಾವುದೋ ಒಂದು ಬೇರೆ ಅನ್ಯ ಕಾರಣದಿಂದ ಹೋದಾಗ ನಮಗೆ ಸಿಕ್ಕಂತಹ ಎಲ್ಲ ಬೆರಗನ್ನು ಇದನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ಪದ್ಮಗಂಧಿಯನ್ನು ರೂಪಿಸಿದ್ದೇವೆ. ಇದರಲ್ಲಿ ಅನೇಕ ವಿದ್ವಾಂಸರು, ಅಂದರೆ ತಾವು ಗಮನಿಸಿದ ಹಾಗೆ ರಾ ಗಣೇಶರು ಅವರು ಶತಾವಧಾನಿಗಳು, ನಾಡಿನ ಮತ್ತು ದೇಶದ ಅಸ್ಮಿತೆ, ಅಂತಹ ಪಂಡಿತೋತ್ತಮರು ತಾವೇ ಗಣೇಶರಾಗಿ ಇದರಲ್ಲಿ ಪಾಲ್ಗೊಂಡಿರುವಂಥದ್ದು. ಮತ್ತು ಅನೇಕ ವಿದ್ವಾಂಸರು ಇಲ್ಲಿ ಅರ್ಜುನ್ ಭಾರದ್ವಾಜರು ಬಂದಿದ್ದಾರೆ.
ಈ ಎಲ್ಲ ವಿದ್ವಾಂಸರು ಅವರವರ ವಲಯದಲ್ಲಿ ಅವರು ಎಷ್ಟು ಆಳವಾದಂತಹ ಅಧ್ಯಯನ ಮಾಡಿದ್ದಾರೆ ಅದನ್ನು ಅಧ್ಯಾಪನ ಇಲ್ಲಿ ನಡೆದಿದೆ ಅಂತ ನಾನು ಭಾವಿಸುತ್ತೇನೆ. ಆಳವಾದ ಅಧ್ಯಯನವೇ ಇದಕ್ಕೆ ಸರಕು, ಅದೇ ಅಡಕ. ಹಾಗಾಗಿ ವಿದುಷಿಯವರು ಹೇಳಿದ ಹಾಗೆ ಇದರ ಅಡಕ ಅಷ್ಟು ಸರಳವಾದ್ದು, ಸುಮ್ಮನೆ ಯಾವುದೋ ಒಂದು ಕಲ್ಪಿತ ಕಥಾ ಹಂದರವನ್ನು ಕಟ್ಟಿಕೊಡುವಂಥದ್ದು ಇಂಥದ್ದು ಆಗಿರಲಿಲ್ಲ. ಇದು ವಾಸ್ತವದ ನೆಲೆಗಟ್ಟು ಇದಕ್ಕಿದೆ, ಮತ್ತು ಅಧ್ಯಯನದ ಬಹಳ ದೊಡ್ಡ ಸಾಂಗತ್ಯ ಇದಕ್ಕಿದೆ. ವರ್ಗವನ್ನು ಒಂದು ಈ ಥರ ಚಿತ್ರಗಳು ಬೇಕು ಅಂತ ಒಂದು ವರ್ಗವನ್ನು ನಾವು ಕಂಡುಕೊಂಡಿದ್ದೇವೆ. ಆ ಎಲ್ಲರನ್ನ ಕರೆತಂದು ನಿಮ್ಮ ಮುಖಾಂತರ ಅವರನ್ನು ಹೀಗಾಗಿದೆ, ಆಗ್ತಾ ಇದೆ, ಇಂಥ ಸಮಯಕ್ಕೆ ಬಿಡುಗಡೆ ಅನ್ನೋದು ಹೇಳೋದ್ರ ಮುಖಾಂತರ ಅವರನ್ನು ಗಮನ ಸೆಳೆದು ಅವರೆಲ್ಲ ತೋರಿಸುವಂಥ ಉಮೇದಿದೆ ನಮ್ಮದು. ಈ ಸಂದರ್ಭದಲ್ಲಿ ಒಂದೇ ಮಾತು, ಕಮಲದ ಮಕರಂದವನ್ನು ಹೇಗೆ ದುಂಬೆಗಳು ಹೇರಿ ಹೊರಗಡೆ ಎಲ್ಲ ಪ್ರಸರಿಸುತ್ತೋ ಆ ರೀತಿ ತಾವು ಈ ಚಿತ್ರಕ್ಕೆ ಕೆಲಸ ಮಾಡಬೇಕು ಅಂತ. ಪ್ರಾಯ ಅದೇ ನಮ್ಮ ಈಗ ಪ್ರಮಾಣ ಪತ್ರ ಇತ್ಯಾದಿಗಳೆಲ್ಲ ದಕ್ಕದ ಮೇಲೆ ಅದನ್ನು ಮಾಡಬಹುದು. ಅದು ಕೂಡಲೇ ಅದೇನು ತುಂಬ ಹೆಚ್ಚು ಸಮಯ ತಗೊಳ್ಳೋದು ಅನಿಸುತ್ತೆ. ಪ್ರಸಿದ್ಧ ಗಜಾನನ ಶರ್ಮರು ಅವರು ಬಂದಿದ್ದಾರೆ, ಕಾದಂಬರಿಕಾರರು. ದಯಮಾಡಿ ಗಜಾನನ ಆಗಬೇಕಾಗಿದೆ, ಆಗಬೇಕಿದೆ. ಚಿತ್ರ ಪೂರ್ಣವಾಗಿದೆ. ಹೌದು, ಅದಕ್ಕೆ ಮಾಡಬೇಕಾಗಿರುವಂಥ ಅಲಂಕಾರಗಳು ಅಥವಾ ಸಂಸ್ಕಾರಗಳು ಇನ್ನೂ ಕೆಲವು ಆಗಬೇಕಾಗಿ ಅಷ್ಟೇ. ಇದು ಆಗಿದೆ, ಗೀತಗುಚ್ಛ ಹೀಗೆ ಅಂತ ಹೇಳೋದಕ್ಕಾಗಿಯೇ ಕರೆದಂತಹ ಗೋಷ್ಠಿ ಇದು ಸಂಗೋಷ್ಠಿ. ಕವಿ ಕರೋತಿ ಕಾವ್ಯಾನಿ ರಸಂಜಾನಾತಿ ಪಂಡಿತ ಅಂತ ಹೇಳಿ, ಕವಿಗಳು ಕಾವ್ಯ ಸೃಷ್ಟಿ ಮಾಡಬಹುದು, ಆದರೆ ಪಂಡಿತರು ಅದರ ರಸವನ್ನು ಅನುಭವಿಸ್ತಾರೆ. ಹಾಗೆ ನಮಗೆ ಮರುದ್ವಹತಿ ಸೌರಭ ಅಂತ ನಮಗೆ ಯಾವಾಗಲೂ ತರುಹು ಸೃಜತಿ ಪುಷ್ಪಾಣಿ ಅಂತ ಹೇಳ್ತೀವಿ ನಾವು. ಮರಗಳು ಕೇವಲ ಹೂಗಳನ್ನು ಬಿಡ್ಬೋದು, ಆದರೆ ಅದರ ಸುಗಂಧವನ್ನು ಮತ್ತೆ ಗಾಳಿ ಅದೇ ಪಸರಿಸಬೇಕು. ಹಾಗಾಗಿ ನಮಗೆ ಈ ನಮ್ಮ ಮಾಧ್ಯಮದ ಮರುತ್ ನಮಗೆ ಭಾಳ ಮುಖ್ಯ ಅಂತ ಅನ್ನಿಸಿ ನಿಮ್ಮ ಮುಂದೆ ಏನು ಹೇಳಿ 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 ಹಾಂ ನಮ್ಮ ನೆಲದ ಪಾರಂಪರಿಕ ಜ್ಞಾನ ಇದೆಯಲ್ಲ ಒಂದು, ಅದರಲ್ಲೂ ಕಮಲ ಪುಷ್ಪ ಕುರಿತಾಗಿ ನಮಗಿರ್ಬೋದಾದ ಸಡ್ಡೆ ಅನಾದರ ಗೌರವಗಳಿವೆಲ್ಲ, ಅವು ಪ್ರಾಯ ಹೆಚ್ಚೆಚ್ಚು ನಾವು ಇದೊಂದೇ ಅಲ್ಲ, ಇದೊಂದನ್ನು ನಾವು ದ್ಯೋತಕವಾಗಿ ಕೇವಲ ಸೂಚ್ಯವಾಗಿ ಅಷ್ಟೇ ಇಟ್ಕೊಳ್ತಿದ್ದೀವಿ. ಇಂಥ ಅನೇಕ ಸಂಗತಿಗಳಿವೆ, ಮೊಗದಷ್ಟು ಸಿಗ್ತಾ ಹೋಗುತ್ತೆ ನಮಗೆ. ನಾವು ಸ್ವಲ್ಪ ಅಧ್ಯಯನಶೀಲರು, ಅಧ್ಯಯನ ಪ್ರಿಯರಾಗಬೇಕು ಅನ್ನೋದನ್ನು ಇದರಲ್ಲಿ ಸೂಚ್ಯವಾಗಿ ಹೇಳೋಕೆ ಪ್ರಯತ್ನ ಮಾಡಿದ್ದೀವಿ. ಮಾಧ್ಯಮದ ಸದ್ಬಳಕೆ ಅಂತೂ ನಾನು ಆಗಲೇ ಹೇಳಿದಾಗ ಇದ್ದೇ ಇದೆ. ಮಾಧ್ಯಮನ ಈ ಥರದ ಬಳಕೆ ಮಾಡಬೇಕು. ಅನೇಕ ಸಂಗತಿಗಳು ಈಗ ಬರುವ ತಲೆಮಾರುಗಳಿಗೆ ಆಕರವಾದೀತಿದ್ವು ಅಂತ, ಅನೇಕರು ಇದರಿಂದ ಪ್ರೇರಿತರಾಗಬಹುದು, ಪ್ರೇರಣಾದಾಯಿಯಾದಂತಹ ಅನೇಕ ಸಂಗತಿಗಳು ಅವರಿಂದ ಉತ್ಪತ್ತಿಯಾಗಬಹುದು, ಹೆಚ್ಚು ಶೋಧ ಆಗ್ಬೋದು. ಈ ಎಲ್ಲ ಕಾರಣಗಳನ್ನು ನಾವು ಇಟ್ಕೊಂಡಿದ್ದೇವೆ, ಪ್ರಾಮುಖ್ಯತೆ ಕೊಟ್ಟೇ ಇದೆ. ಅದನ್ನು ಹೇಳಿದ್ದೇವೆ ನಾವು. ರಾಷ್ಟ್ರೀಯ ಪುಷ್ಪ ಅನ್ನೋದು ಹೇಗಿದೆ, ಮತ್ತು ನಮ್ಮದಷ್ಟೇ ರಾಷ್ಟ್ರೀಯ ಪುಷ್ಪ ಅಲ್ಲ ಅನ್ನೋ ಅದರ ಪರ್ಯಾಯ ಏನಿದೆ ಅದನ್ನು ಹೇಳಿದ್ದೇವೆ. ಇನ್ನೊಂದು 2-3 ದೇಶಗಳಿಗೆ ಅದು ರಾಷ್ಟ್ರೀಯ ಪುಷ್ಪವಾಗಿದೆ, ಏಕೆ ಅದನ್ನು ನಾವು ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೇವೆ. ಕೆನಡಾ ನಿವಾಸಿಯೂ ಅವರಾಗಿರೋದ್ರಿಂದ ಭಾಳ ದೊಡ್ಡ ಹೆಸರು, ರಾಜಕುಮಾರರ ಜೊತೆಗಿದ್ದು ಹೆಚ್ಚು ರಂಗದ ಕೆಲಸ ತೊಡ್ಕೊಂಡಂಥ ಪರಮಶಿವನ್ ಅಂತ ದಿಗ್ಗಜರವರು, ಉಭಯ ಗಾನಗಾರಡಿಗರವರು. ಅಂಥ ಪರಮಶಿವನವರ ಸುಪುತ್ರರಾಗಿ ಡಾಕ್ಟರ್ ದೀಪಕ್ ಪರಮಶಿವನ್ ಅವರು ಇದಕ್ಕೆ ಹಿಂದಿನ ಸಂಗೀತವನ್ನು ಗಾಯನವನ್ನು, ನಟನೆಯನ್ನು ಹೀಗೆ ಬಹುಮುಖವಾಗಿ ತೊಡ್ಕೊಂಡಿದ್ದಾರೆ. ಹೌದು ಹೌದು. ಸಿನಿಮಾದಲ್ಲಿ ಮತ್ತೊಂದು ಪ್ರಶ್ನೆ ಹೇಳಿ. ಸ್ಕ್ರಿಪ್ಟ್ ಇಂದ ನೀವು ಹೇಳಿದ ಮಾತು ನೆನಪಾಗುತ್ತೆ. ನಾನು ಈಗಾಗಲೇ ಸಿನಿಮಾವನ್ನು ನೋಡಿಬಿಟ್ಟಿದ್ದೇನೆ, ಮಾಡೋದಷ್ಟೇ ಬಾಕಿ ಇದೆ ಅಂತ. ನೋಡಿರೋದ ಹೊರತು ಮಾಡೋಕ್ಕಾಗಲ್ಲ. ಹಾಗಾಗಿ ಪೂರ್ಣ ಏನು ನಾವು ಯೋಚನೆ ಮೊದಲೇ ಮಾಡಿರ್ತೇವೆ ಅದನ್ನು ತೆರೆಗೆ ಅದು ಬರುವ ರೀತಿಯಲ್ಲಿ ಅದು ಬಾರದೇ ಇರೋ ಸಂದರ್ಭ ಇಲ್ಲವೇ ಇಲ್ಲ. ಹಾಗಿತ್ತು ಅಂದರೆ ಹಠ, ನಿರ್ದೇಶಕರದ್ದು ಹಠ, ಅದು ಹಾಗೆ ಆಗಬೇಕು ಅನ್ನೋದು. ಒಂದೇ ಮಾತಲ್ಲಿ ಹೇಳ್ತೀನಿ, ದೃಷ್ಟಿ ಇಲ್ಲದೆ ಸೃಷ್ಟಿ ಇಲ್ಲ. ಅವ್ರು ನೋಡಿದ್ದಾರೆ ಸಿನಿಮಾನ ಮೊದಲೇ ಅವರ ಮನೋನಯನಗಳ ಮುಂದೆ. ಪ್ರತ್ಯೇಕ ಏನಿರುವುದಿಲ್ಲ, ಸಂಭಾಷಣೆ ಅದೊಂದು ಪ್ರತ್ಯೇಕ, ನನ್ನ ಸಂಭಾಷಣೆ ಪ್ರತ್ಯೇಕ ಆಗಿಬಿಟ್ಟಿದೆ ಅಷ್ಟೇ. ಆದರೆ ಇರಬೇಕಾದ ರೀತಿ ಅದು ಸಂಭಾಷಣೆಯೊಂದು ಭಾಷಾ ಬಳಕೆಯೊಟ್ಟಿಗೆ ಅದರ ಗಾಂಭೀರ್ಯ, ಘನತೆ, ಆ ಗೌರವಗಳನ್ನೆಲ್ಲ ಕೊಡೋದ್ರ ಮುಖಾಂತರ ಇರಬೇಕು ಅನ್ನೋದೊಂದು ಅಪೇಕ್ಷೆ ಹಾಗೆ ಇರುತ್ತೆ. ಅದೊಂದು ಯಾರಾದ್ರೂ ಛಾಪಿರುತ್ತೆ. ಸಾಮಾನ್ಯವಾಗಿ ನಡೆದಾಗ ಅವರ ಕಾಲ ಅಳತೆಯ ಒಂದು ಹೆಜ್ಜೆ ಗುರುತು ಇರುತ್ತೆ. ಅವರ ಕಾಲ ಅಳತೆಯ ಹೆಜ್ಜೆ ಗುರುತು ಅಲ್ಲಿ ಮೂಡೋಕ್ಕೆ ಸಾಧ್ಯ ಇದೆ. ಹಾಗೆ ಮೂಡಿರಬೇಕು. ಒಂದು ಸಂದೇಶ ಸ್ಪಷ್ಟ ರವಾನೆ ಆಗ್ತಕ್ಕಂಥ ಚಿತ್ರ ಇದು ಅಂದರೆ ತಪ್ಪಾಗಲಾರದು. ಸೊ ಸಮಗ್ರ ಚಿತ್ರ, ಸಂಪೂರ್ಣ ಚಿತ್ರ, ಮಾಹಿತಿಯುಕ್ತ ಚಿತ್ರ, ಮನೋರಂಜನೆಯುಕ್ತ ಚಿತ್ರ, ಅರ್ಥಪೂರ್ಣವಾದಂಥ ಚಿತ್ರ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಕಿಶೋರ್ ಅಂತ ವೃತ್ತಿಪರ ಆಯುರ್ವೇದ ವೈದ್ಯ, ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷ. ಈ ಸಿನಿಮಾದ ಅತ್ಯಂತ ಅಣುವು ಪುಟ್ಟ ಭಾಗ ಕೂಡ ಹೌದು. ಛಾಯಾಗ್ರಾಹಕ ಸ್ವಲ್ಪ ಭಾಗದ ಛಾಯಾಗ್ರಹಣವನ್ನು ಈ ಸಿನಿಮಾಕ್ಕಾಗಿ ಒದಗಿಸಿದ್ದೀನಿ ನನ್ನ ಕಡೆಯಿಂದ. ಸೊ ನನ್ನ ಪ್ರೀತಿ ಪಾತ್ರ ಸುಚೀಂದ್ರ ಅವರಿಗೆ ಧನ್ಯವಾದಗಳು.
ಮತ್ತು ಇಡೀ ತಂಡಕ್ಕೆ ಧನ್ಯವಾದಗಳು ಮತ್ತು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಂತೇಳಿ ಈ ಚಿತ್ರ ಮಾಡಬೇಕಾದಾಗ ಸಾರು ನಾವು ಮತ್ತೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿದ್ವಿ, ಸಿನಿಮಾ ಮಾಡೋದು ಹೇಗೆ ಅಂತ. ಒಂದು ಹೂವು ನೆಟ್ಕೊಂಡು ಸಿನಿಮಾ ಮಾಡೋದು ಭಾಳ ಕಷ್ಟ ಅಂತ ನನಗೂ ಅನಿಸಿತ್ತು. ಅದನ್ನು ಸಾರು ಹೇಳಿದರು, ಇದನ್ನು ಬರೀ ಹೂವಂದೇ ಅಲ್ಲ, ಅದ್ರ ಹಿಂದೆ ಸುಮಾರು ಸಾಕಷ್ಟು ಇದೆ. ಮೇಡಮ್ ಭಾಳ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಬಟ್ ನನಗೂ ತುಂಬ ಕಷ್ಟ ಅಂತ ಅನ್ನಿಸ್ತು ಕೆಲವು ಮಾಡೋಕ್ಕೆ. ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ವರ್ಕಲ್ಲಿ. ಮನು ತುಂಬ ವರ್ಕ್ ಮಾಡಿದ್ದಾರೆ ಅದಕ್ಕೆ. ಸೊ ಇದನ್ನೆಲ್ಲ ನೋಡ್ಬೇಕಂತೇಳಿ ನನ್ನ ಆಸೆ. ಹೌದು, ಸುಚೇಂದ್ರ ಪ್ರಸಾದ್ ಸರ್ ಜೊತೆಗೆ 25 ವರ್ಷಗಳ ಒಡನಾಟ. ಸೊ ಆಗಿಂದನೂ ಅವರನ್ನು ಗಮನಿಸ್ತಾನೆ ಬಂದಿದ್ದೆ. ಈ ಸಿನಿಮಾ ಸಂಕಲನ ಕಾರ್ಯ ಮಾಡಿದ್ದೇನೆ ಅನ್ನೋದಕ್ಕಿಂತ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಒಂದನ್ನು ಅದ್ಭುತವಾಗಿ ಕಟ್ಕೊಟ್ಟಿದ್ದಾಗ ಅದನ್ನು ನಾವು ಅಷ್ಟೇ ಜತನವಾಗಿ ಜೋಪಾನವಾಗಿ ಸಂಕಲನ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಯಾವುದೇ ಲೋಪ ಬರ್ದಂಗೆ ಎಲ್ಲ ಥರದ ಶಾರ್ಟ್ಸ್ಗಳನ್ನ ನಮಗೆ ತಕ್ಕೊಟ್ಟಿದ್ದರಿಂದ ನನಗೆ ಅದು ಅನುಕೂಲವಾಯಿತು ಅಂತ ಅಂದ್ಕೊಳ್ಳುತ್ತೀನಿ. ಮತ್ತು ಅದಕ್ಕೆ ಅವಕಾಶ ಕೊಟ್ಟಂತಹ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನಾನು ಧನ್ಯವಾದನ ಹೇಳ್ತೇನೆ. ನಮಸ್ಕಾರ. ಮಾಡೋದು ಮುಂಚೆ ಹೋಮ್ವರ್ಕ್ ಮಾಡ್ತೀನಿ. ಅಂದರೆ ಹೋಮ್ವರ್ಕ್ ಅಂದರೆ ಒಂದು ಫುಲ್ ಫ್ಲೋ ನೋಡ್ತೀನಿ ಹೇಗಿರ್ಬೋದು ಅಂತ. ಆಗ ಒಂದು ಪ್ಲ್ಯಾನ್ ಮಾಡಿಕೊಡ್ತೀನಿ, ಹೆಂಗೆ ಇದನ್ನು ಡಿಸೈನ್ ಮಾಡಬೇಕು, ಸೌಂಡ್ ಡಿಸೈನ್ ಮಾಡಬೇಕು, ಯಾವ ರೀತಿ ಮ್ಯೂಸಿಕ್ ಅಪ್ಲೈ ಮಾಡಿ ಇಂಟ್ರೊಡ್ಯೂಸ್ ಮಾಡಬೇಕು, ಇದಕ್ಕೆ ಯಾವ ರೀತಿ ಡೈಲಾಗ್ಸ್ ಇರಬೇಕು ಅಂತ ಡಿಸೈಡ್ ಮಾಡ್ತೀನಿ. ಈ ಚಿತ್ರ ನೋಡಿದ ತಕ್ಷಣ ನಾನು ಸ್ವಲ್ಪ ಹೆಚ್ಚು ಈ ಸಿನಿಮಾ ಆ್ಯಕ್ಚುಲಿ ನೋಡೋಕ್ಕೆ ಸಿಂಪಲ್, ಆದರೆ ಹೆಚ್ಚು ಕೆಲಸ. ಯಾಕೆಂದರೆ ಸೈಲೆನ್ಸ್ ಈಸ್ ಆಲ್ಸೋ ಎ ಮ್ಯೂಸಿಕ್ ಅಂತ ಹೇಳ್ಬೇಕು ಈ ಚಿತ್ರಕ್ಕೆ. ಪ್ರತಿಯೊಂದು ಅಬ್ಬರದ ಸಂಗೀತಗಳ ಮೊದಲು ಒಂದು ಸೈಲೆನ್ಸ್ ಇದ್ದರೆ ಮಾತ್ರ ಮ್ಯೂಸಿಕ್ ಚೆನ್ನಾಗಿ ಕೇಳೋಕ್ಕೆ ಸಾಧ್ಯ. ಆ ರೀತಿ ಈ ಚಿತ್ರದಲ್ಲಿ ಸೈಲೆನ್ಸ್ನ ಕ್ರಿಯೇಟ್ ಮಾಡಿದ್ದೀವಿ ನಾವು. ಹೆಚ್ಚು ಡೈಲಾಗ್ಸ್ ಮತ್ತು ದೃಶ್ಯ ಮಾಧ್ಯಮಕ್ಕೆ ಒತ್ತು ಕೊಟ್ಟಿದ್ವಿ. ಯಾಕಂದರೆ ದೃಶ್ಯ ನೋಡ್ತಾನೆ ಕತೆ ಅರ್ಥ ಆಗ್ಬಿಡುತ್ತೆ. ಇದು ಒಂದು ದೊಡ್ಡ ಇನ್ಫಾರ್ಮೇಟಿವ್ ಮೂವಿ. ಇದು ಪ್ರತಿಯೊಬ್ಬನಿಗೂ ತಲುಪಬೇಕಾದ ನೋಡಬೇಕಾದ ಚಿತ್ರ ಇದು. ನಾವೆಲ್ಲ ಸಿನಿಮಾ ನೋಡ್ತೀವಿ, ರೆಗ್ಯುಲರ್ ಸಿನಿಮಾ ನೋಡ್ತೀವಿ, ಒಂದು ಖುಷಿಯಾಗಿ ಬರ್ತೀವಿ, ಎಂಜಾಯ್ ಮಾಡ್ತೀವಿ. ಆದರೆ ಇನ್ಫಾರ್ಮೇಷನ್ ಅಂತ ಈ ಚಿತ್ರದಲ್ಲಿ ಒಂದು ಡೈರೆಕ್ಟರ್ ಪರ್ಮಿಷನ್ ನಾನು ಹೇಳ್ತೀನಿ, ಒಂದು ಹೂವಿಗೆ ಎಷ್ಟು ಅರ್ಥ ಇದೆ ಅಂತ ಹೇಳಿದ್ದಾರೆ ಸಿನಿಮಾದಲ್ಲಿ. ಅದು ನಾನು ಅಲ್ಲೇ ಸಣ್ಣಾಗ್ಬಿಟ್ಟೆ. ಒಂದು ಕಮಲದ ಹೂವಿಗೆ ನಮ್ಗೆ ಗೊತ್ತಿರೋಂಗೆ ಒಂದು 10 ಪ್ಯಾರಲಲ್ ನೇಮ್ ಇರ್ಬೋದು. ತಾವ್ರೆ, ವಿಮಲ, ಜಲಜ, ಆ ಥರದ್ದು ಏನೋ ಇರ್ಬೋದು ಅಂತ ಗೊತ್ತಿರುತ್ತೆ ಅಷ್ಟೇ. ಆದರೆ 36,000 ಹೆಸರಿದೆ ಒಂದು ಕಮಲಕ್ಕೆ ಅಂತ ಹೇಳಿದ ತಕ್ಷಣ ನಾನು ಅಲ್ಲೇ ಆ ಒಂದು ಪ್ಲೇಸಲ್ಲೇ ನಾನು ಸ್ವಲ್ಪ ಬೋಲ್ಡ್ ಆದೆ. ಸಿನಿಮಾಗೆ ನಾನು ಸರೆಂಡರ್ ಆಗಿಬಿಟ್ಟೆ. ಆ ರೀತಿ ಮಾಡಿದಾಗ ಫಿಲ್ಮ್ ಮುಗಿಸಿದಾಗ ನನಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಅವಾ ಎಷ್ಟೋ ಸಿನಿಮಾಗಳ ಮಧ್ಯೆ ಮಧ್ಯೆ ಈ ಥರ ಒಂದು ಸಿನಿಮಾಗಳು ನಮಗೋಸ್ಕರ ಮಾಡ್ಕೊಳ್ಳೋಂಥದ್ದು, ಆತ್ಮತೃಪ್ತಿಗೋಸ್ಕರ ಮಾಡ್ಕೊಳ್ಳೋಂಥ ಸಿನಿಮಾಗಳು. ಆ ರೀತಿ ನನಗೆ ತುಂಬ ತುಂಬ ಖುಷಿ ಕೊಡ್ತಾ. ಇದೇನು ನಾನು ಮುಖಸ್ತುತಿ ಮಾಡ್ತಾ ಇಲ್ಲ, ನಿಜವಾಗ್ಲೂ ನಾನು ಫಸ್ಟು ಸಿನಿಮಾ ಮಿಕ್ಸ್ ಮಾಡೋಕ್ಕೆ ಮುಂಚೆನೇ ನಾನು ಹೇಳಿದ್ದೆ ಡೈರೆಕ್ಟರ್ಗೆ, ಸರ್ ತುಂಬ ಚೆನ್ನಾಗಿದೆ, ನಾನು ತುಂಬ ಇನ್ವಾಲ್ವ್ ಆಗಿದ್ದೀನಿ ಅಂತ ಹೇಳಿದ್ದೆ. ಈ ಚಿತ್ರ ಬರೀ ಥಿಯೇಟ್ರಲ್ಲಿ ಅಷ್ಟೇ ಅಲ್ಲ, ನನ್ನೊಂದು ರಿಕ್ವೆಸ್ಟ್ ಇಲ್ಲಿಂದ ಈ ಸ್ಟೇಜ್ ಮೇಲೆ ಕೇಳ್ತಾ ಇದ್ದೀನಿ, ಇದು ಪ್ರತಿ ಶಾಲೆಗಳಿಗೂ ಪ್ರತಿ ಕಾಲೇಜ್ಗಳಿಗೂ ತಲುಪಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಮುಂದುವರಿಸಿದ್ರೆ ಈ ಚಿತ್ರಕ್ಕೆ, ಈ ಪ್ರಯತ್ನಕ್ಕೆ ಒಂದು ದೊಡ್ಡ ಫಲ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಬಣ್ಣ ಬಹುಕಾಲದ ಒಡನಾಡಿ, 25 ವರ್ಷಗಳ ನಾಗೇಶ್ ಹಾಗೆ ಜೊತೆಗೆ ಇದ್ದಂಥವರು. ಮಾತು ಸ್ವಲ್ಪ ವ್ಯತ್ಯಾಸ, ಹಾಗಾಗಿ ಮಾತಾಡ್ತಿರೋ ಬಾಬಣ್ಣ ಒಂಚೂರು ವ್ಯತ್ಯಾಸ, ಒಂಚೂರು ಆರೋಗ್ಯ ಕಡಿಮೆ ಇರೋದ್ರಿಂದ ಸ್ವಲ್ಪ ಮಾತಿಗೆ ಇನ್ನು ರಣರಣ ಅನುರಣ ಅಂತ ಹಾಡಿದಂಥ ಲಾವಣಿ ಗೀತೆ ಏನಿದೆ ಅದನ್ನು ಹಾಡಿದಂಥವ್ರು ಅನಿಲ್ ಅಂಬಾರಿ ಅವ್ರ ಮಾತು. ಶುಭೋದಯ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಅಂಬಾರಿ. ನಿಷಾದ ಅಲ್ಲ, ರಿಷಭ. ಮಾನ್ಯ ಸುಚೇಂದ್ರ ಪ್ರಸಾದ್ ಅವರು ಸ್ಪಂದನ ತಂಡದಲ್ಲಿ ನಾವು ರಂಗಭೂಮಿಯಲ್ಲಿ ಕೆಲಸ ಮಾಡೋಕ್ಕೆ ಅವಾಗಿಂದ ಪರಿಚಯ. ನನಗೆ ಈ ಹಾಡೋದಕ್ಕೊಂದು ಅವಕಾಶ ಕೊಟ್ಟು ನನಗೆ ತುಂಬ ಸಂತೋಷ ಆಗಿದೆ. ಯಾಕಂದ್ರೆ ನನ್ನ ಬಾಲ್ಯದಿಂದಲೂ ಲಾವಣಿಗಳು ಹಾಡೋದು ತುಂಬ ಇಷ್ಟ. ಈ ಸಿನಿಮಾದಲ್ಲಿ ಅದನ್ನು ಬಂದಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಹಾಡು ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಇದನ್ನು ಸಂಗೀತ ನಿರ್ದೇಶಕರು ಚೆನ್ನಾಗಿ ಮಾಡಿದ್ದಾರೆ. ಇದನ್ನೇ ಅವಕಾಶ ಮಾಡಿಕೊಡೋದಕ್ಕಾಗಿ ಸುಚೇಂದ್ರ ಪ್ರಸಾದ್ ಅವರಿಗೆ ಮತ್ತು ಬರಹಗಾರರಿಗೆ ಮತ್ತು ನಿರ್ಮಾಪಕರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಪ್ರಸನ್ನ ವೈದ್ಯ ಅಂತ, ಮತ್ತು ಹಿಂದೂಸ್ತಾನಿ ಸಂಗೀತಗಾರ. ಸಿನಿಮಾ ರಂಗಕ್ಕೆ
ಪ್ರಥಮವಾಗಿ ಸುಚೇಂದ್ರ ಪ್ರಸಾದ್ ಅವರ ಆಶೀರ್ವಾದದಿಂದ ಗೆಳೆತನದಿಂದ ಪದಾರ್ಪಣೆ ಮಾಡ್ತಾ ಇದ್ದೇನೆ. ಸ್ವಲ್ಪ ಹಾಡೋದಕ್ಕೆ ಬರೆಯೋದಕ್ಕೆ ಎಲ್ಲದಕ್ಕೂ ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ತಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ.